ನಿಮ್ಮನೆ ಜನರೇಷನ್ಗಳವರೆಗೂ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾ? ಈ 30 ದಿನದ ವರ್ಕ್ ಡಿಸೈಡ್ ಮಾಡುತ್ತೆ ಅಂಡ್ ಆ ವರ್ಕ್ನ ನಾವು RCC ಅಂತ ಕರಿತೀವಿ. ಕಾಲಮ್ಸ್ ಆರ್ ವರ್ಟಿಕಲ್ ಮೆಂಬರ್ಸ್. ನಿಮ್ಮನೆಯ ಸಂಪೂರ್ಣ ಭಾರವನ್ನ ಸ್ಲ್ಯಾಬ್ನಿಂದ ಮನೆಯ ಫೌಂಡೇಶನ್ ವರೆಗೆ ಸಾಗಿಸುತ್ತೆ. ಇಫ್ ಏನಾದರೂ ನಿಮ್ಮ ಮನೆಯ ಕಾಲಮ್ ವೀಕ್ ಇದ್ರೆ ನಿಮ್ಮ ಮನೆಯ ಸ್ಟ್ರಕ್ಚರ್ನ ಯಾರಿಂದಲೂ ಸೇವ್ ಮಾಡೋಕೆ ಸಾಧ್ಯ ಇಲ್ಲ. ಸೊ ಒಂದೊಳ್ಳೆ ಕಾಲಮ್ಗೆ ಪ್ರಾಪರ್ ಸ್ಟೀಲ್ ಪ್ಲೇಸ್ಮೆಂಟ್ ಹಾಗೂ ಸಿಮೆಂಟ್ ಪೋರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಲ್ಲದೆ ಇವುಗಳು ನಮ್ಮ ಮನೆಯ ಫ್ರೇಮ್ ವರ್ಕ್ ಆಗಿರುತ್ತೆ. ಬೀಮ್ಸ್ ಆರ್ ಹಾರಿಜಾಂಟಲ್ ಸಪೋರ್ಟ್. ಇವುಗಳು ಕಾಲಮ್ಸ್ಗಳನ್ನು ಕನೆಕ್ಟ್ ಮಾಡಿ ಸ್ಲ್ಯಾಬ್ನ ಭಾರವನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇನ್ಕರೆಕ್ಟ್ ಸ್ಟೀಲ್ ಸ್ಪೇಸಿಂಗ್ ಹಾಗೂ ಪುವರ್ ಶಟರಿಂಗ್ ಫ್ಯೂಚರ್ ಡೇಸ್ ಅಲ್ಲಿ ಕ್ರ್ಯಾಕ್ಸ್ ನ ಬರೆಸಬಹುದು. ನಿಮ್ಮನೆಯ ಫ್ಲೋರ್ ಅಂಡ್ ರೂಫ್ ಸ್ಲ್ಯಾಬ್ ಆಗಿರುತ್ತೆ. ಇದು ಭಾರವನ್ನ ಬೀಮ್ಸ್ ಅಂಡ್ ಕಾಲಮ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸ್ಲ್ಯಾಬ್ನ ಥಿಕ್ನೆಸ್ ಹಾಗೂ ಕಾಂಕ್ರೀಟ್ ಕ್ವಾಲಿಟಿ ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರ ಇರೋದು ತುಂಬಾ ಇಂಪಾರ್ಟೆಂಟ್. ಕ್ಯೂರಿಂಗ್ ಅನ್ನೋದು ತುಂಬಾ ಜನ ಕೇರ್ಲೆಸ್ ಮಾಡುವಂತಹ ಸ್ಟೇಜ್. ಆದ್ರೆ ಕಾಂಕ್ರೀಟ್ ಸ್ಟ್ರೆಂತ್ ಬರಬೇಕು ಅಂದ್ರೆ 21 ಡೇಸ್ ಪ್ರಾಪರ್ ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿತೌಟ್ ಕ್ಯೂರಿಂಗ್ ಒಂದು ಒಳ್ಳೆ ಕಾಂಕ್ರೀಟ್ ಕೂಡ ಅದ್ರ ಸ್ಟ್ರೆಂತ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಸೊ ಕ್ಯೂರಿಂಗ್ ಆರ್ ವಾಟರಿಂಗ್ ಅನ್ನೋದು ಒಂದು ಆಪ್ಷನ್ ಅಲ್ಲ, ಅದು ಸ್ಟ್ರಕ್ಚರ್ ನ ಒಂದು ಭಾಗ. RCC ಅನ್ನೋದು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂಶ. ಟೈಲ್ಸ್ ನ ಬದಲಾಯಿಸಬಹುದು, ಪೇಂಟ್ಸ್ ಮತ್ತೆ ಮಾಡಿಸಬಹುದು, ಆದ್ರೆ ಸ್ಟ್ರಕ್ಚರ್ ನ ಮತ್ತೆ ಮಾಡಿಸೋದು ಈಸಿ ಮಾತಲ್ಲ. ಇದೇ ತರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ಗೆ ನಮ್ಮ ಚರೀಶ್ ಹ್ಯಾಪಿ ಹೋಮ್ ನ ಫಾಲೋ ಮಾಡಿ.